ಗುಡ್ ಮಾರ್ನಿಂಗ್ ವೀಕ್ಷಕರೇ, ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ದಾವಣಗೆರೆ ಸ್ಪೆಷಲ್ ಆದಂತಹ ನರ್ಗೀಸ್ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಸಕ್ಕರೆ, ಈರುಳ್ಳಿ, ಜೀರಿಗೆ ಮತ್ತು ಬೆಂಗಳೂರು ಕಳ್ಳೆಪುರಿ. ಮಾಡೋ ವಿಧಾನವೂ ಅಷ್ಟೇ ತುಂಬಾ ಸಿಂಪಲ್ಲು. ಫಸ್ಟ್ ನಾವು ಒಂದು 5-6 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕು. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ರೆಡಿಯಾಗಿದೆ, ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಅದಾದ ನಂತರ ಮತ್ತೆ ಜೀರಿಗೆ, ಹುರ್ಗಡ್ಲೆ 1 ಟೇಬಲ್ ಸ್ಪೂನಷ್ಟು, ಮತ್ತು ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು, ನಂತರ 1 ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸಿಯಲ್ಲಿ ಮತ್ತೆ ಸಪ್ರೇಟಾಗಿ ಪೌಡ್ರ್ ಮಾಡಬೇಕು. ನಮ್ಮ ಪೌಡ್ರ್ ರೆಡಿ ಆಗೋ ಅಷ್ಟರಲ್ಲಿ ನಾವು ಮತ್ತೆ ಹಸಿಮೆಣಸಿನ್ಕಾಯಿನ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ, ನಂತರ ನಾವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಆಮೇಲೆ ಹಸಿಮೆಣಸಿನ್ಕಾಯಿ 3-4 ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದ ನಂತರ ಈ ಪುಡಿ ಮಾಡಿರ್ತೀವಲ್ಲ ಜೀರಾ ಎಲ್ಲ ಹಾಕಿ ಆ ಪುಡಿ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಆಮೇಲೆ ಕಳ್ಳೆಪುರಿ ಹಾಕೋಣ. ಇದನ್ನು ಮತ್ತೆ ಬಿಸಿ ಮಾಡೋಷ್ಟೇನಿಲ್ಲ, ಡೈರೆಕ್ಟಾಗಿ ಫ್ರೈ ಆದ ಪೌಡ್ರನ್ನ ಪುರಿಗೆ ಹಾಕ್ಬಿಡೋಣ. ಕೊನೆಯಲ್ಲಿ ಮತ್ತೆ ಸ್ವಲ್ಪ ಹುರ್ಗಡ್ಲೆ ಪೌಡ್ರ್ ಮಾಡಿಕೊಂಡು ಅದು 1 ಟೇಬಲ್ ಸ್ಪೂನಷ್ಟು ಹಾಕಿ ಎಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಳ್ಳೆಪುರಿ ಏನಾದರೂ ಸ್ವಲ್ಪ ಮೆತ್ತಗಿದ್ರೆ ಬಾಣಲಿನಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಬೋದು. ಈ ನರ್ಗೀಸ್ ಮಂಡಕ್ಕಿನ ಮೆಣಸಿನ್ಕಾಯಿ ಬಜ್ಜಿ ಜೊತೆಯಲ್ಲಂತೂ ತುಂಬಾ ತಿಂತಾರೆ ದಾವಣಗೆರೆಯಲ್ಲಿ. ಅದು ತುಂಬಾ ಒಳ್ಳೆ ಕಾಂಬಿನೇಷನ್. ನಾನು ಹೇಳಿದಾಗ ಇದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು. ಅದಿಲ್ಲ ಅಂದ ಪಕ್ಷದಲ್ಲಿ ನೀವು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಟೇಸ್ಟಿಯಾದ ಎಲ್ಲರಿಗೂ ತುಂಬಾ ಫೇವ್ರೇಟ್ ಆದಂತಹ ಈ ನರ್ಗೀಸ್ ಮಂಡಕ್ಕಿ ಸವಿಯಲು ಸಿದ್ಧವಾಗಿದೆ.